ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಉತ್ತರ ಕರ್ನಾಟಕ ಅಂದ್ರೆ ಫಸ್ಟ್ ನಮಗೆ ಏನು ನೆನಪಿಗೆ ಬರುತ್ತೆ? ರೊಟ್ಟಿ. ಯಾವ ರೊಟ್ಟಿ ರೀ? ಜೋಳ ರೊಟ್ಟಿ. ಹಂಗಾದ್ರೆ ಇಟ್ಟು ದಿವ್ಸ ನೀವು ಎಲ್ಲ ರೀತಿ ಅಡಿಗೆಗಳು ನೋಡ್ರಿ. ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಶಕ್ತಿದಾಯಕವಾದ ಜೋಳ ರೊಟ್ಟಿ ಹೆಂಗೆ ಮಾಡೋದು ಬರ್ರಿ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಅಂತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಜೋಳ ರೊಟ್ಟಿ ಹೆಂಗೆ ಮಾಡಿದ್ರಿ ಬರ್ರಿ ನೋಡೋಣ ರೀ. ಸ್ನೇಹಿತರೆ, 2 ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿನ್ರಿ. ಈಗ ಹಾಕೋತೀನಿ ನೋಡ್ರಿ. ಜೋಳದ ಹಿಟ್ಟು ಹಾಕ್ಕೊಂಡು ಇದು ಪೂರ್ತಿ ಚಾಣಿಗೊಳಗೆ ಪೂರ್ತಿ ಚಾಣಿಸ್ಕೊತೀನಿ ರೀ. ಸ್ನೇಹಿತರೆ, ಜೋಳದ ಹಿಟ್ಟು ನೋಡ್ರಿ ಸಂಪೂರ್ಣವಾಗಿ ಈ ರೀತಿ ಪೂರ ಚಾಣಿಸ್ಕೊಂಡಿನಿ ರೀ. ಈಗ ನೋಡ್ರಿ ಬರ್ಸನ್ ಮ್ಯಾಗ ಇಲ್ಲಿ ಇದನ್ನ ಇಟ್ಕೊಂಡಿನಿ ತವಾರಿ. ಅದ್ರ ಮ್ಯಾಗ ನೀರು ಹಾಕೋತೀನಿ ರೀ. ಜಿಗಿ ಅಂತಾರೆ ನಮ್ಮ ಕಡೆ. ಆ ಜಿಗಿ ಮಾಡ್ಕೊಳ್ಳೋ ಸಂಬಂಧ ನೀರು ಹಾಕೋತೀನಿ ಸ್ನೇಹಿತರೆ. ಆ ಹಿಟ್ಟು ಏನೈತೆ ನೋಡ್ರಿ, ಹಿಟ್ಟು ಹಾಕೋತೀನತ್ತ 2 ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡು ಸ್ನೇಹಿತರೆ. ಈಗ ನೋಡ್ರಿಗ ಹೆಸರು ಬಂದಿದ್ದು ನೀರು ಹಾಕೊಳ್ಳೋ ಸಂಬಂಧ ಈಗ ಒಳಗಡೆ ಈ ರೀತಿ ಪೂರ ಕಾಣೆ ಮಾಡ್ಕೋಬೇಕು. ನೋಡ್ರಿಗ ಈ ರೀತಿ ಕುದಿಯಾಕತ್ತೈತಿ ನೀರು. ಜಿಗಿ ಬರೋ ಸಂಬಂಧ ಹಾಕೊಳ್ಳೋ ಸ್ನೇಹಿತರೆ. ನೋಡ್ರಿ ನೀರು ಸುಡ್ತಿರತ್ತಿ, ಸುಡು ನೀರು ಹಾಕೋಬೇಕು. ಕಡಚಿಗದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೀರೊಳಗೆ. ಈ ರೀತಿ ಜಿಗಿ ಬರ್ಸೋದು ಅಂತಾರೆ ಸ್ನೇಹಿತರೆ. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಜೋಳ ರೊಟ್ಟಿ ಮಾಡೋ ಪದ್ಧತಿ ರೀ. ನೋಡ್ರಿ ಹಂಗೈತ್ರಿ. ಇದನ್ನು ಜಿಗಿ ಹಾಕೋದಂತ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ. ಈಗ ಸಂಪೂರ್ಣವಾಗಿ ಎಲ್ಲ ಏನೈತಿರಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸ್ನೇಹಿತರೆ. ನೋಡ್ರಿ ಮಿಕ್ಸ್ ಮಾಡ್ಕೊಳ್ಳೋ ಸ್ವಲ್ಪ ಸುಡ್ತಿರ್ತೈತಿ, ಸೊಕಾಸು ಮಾಡ್ಕೋಬೇಕು ನೋಡ್ಕೊಂಡ್ರಿ. ಜಿಗ್ಗಿ ಹಾಕೊಳ್ಳೋದು ಅಂತಾರೆ ಇದನ್ನು. ನಮ್ಮ ಉತ್ತರ ಕನ್ನಡ ಭಾಗದಾಗ ಜೋಳ ರೊಟ್ಟಿ ವೆರಿ ಫೇಮಸ್ ರೀ. ಎಲ್ಲರೂ ಇಷ್ಟಪಡ್ತಾರೋ. ಮತ್ತು ಅದಳದೈತೀನಿ ರೈತರ ಮುಂಜಾನೆ ಟೈಮ್ದಾಗ ಈ ರೀತಿ ಜೋಳ ರೊಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಳಕ್ಕೆ ಹೋಗ್ತಾರೆ ಸ್ನೇಹಿತರೆ. ನೋಡಿರಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೋಬೇಕ್ರಿ. ರೊಟ್ಟಿ ಮಾಡೋ ಮೆಥಡ್ ನೋಡ್ಕೋರಿ. ನೋಡ್ರಿ ಈ ರೀತಿ ಕಲಿಸೋಬೇಕು ಸ್ನೇಹಿತರೆ. ಈ ರೀತಿ ನೋಡ್ರಿ ಕೈಲೇ ಈ ರೀತಿ ಮಾಡ್ಕೋಬೇಕು. ಈಗ ಬೆಂಗಳೂರು ಮೈಸೂರು ಆ ಕಡೆ ಆದ್ರೆ ರಾಗಿ ಮುದ್ದಿ ತಿಂದ್ರೆ ಶಕ್ತಿ. ಹಂಗೆ ನಮ್ಮ ಕಡೆ ಉತ್ತರ ಕನ್ನಡ ಭಾಗದಾಗ ಬಂದ್ರೆ ಈ ಕಡೆ ಜೋಳ ರೊಟ್ಟಿ ತಿಂದ್ರೆ ಪವರ್ಫುಲ್ ಶಕ್ತಿ ರೀ ಸ್ನೇಹಿತರೆ. ನೋಡ್ರಿ ಈ ರೀತಿ ಅದಕ್ಕೆ ಅಂತಾರೆ ರಾಗಿ ಮುದ್ದೆ ತಿಂದವರು ಶಕ್ತಿವಂತರಾಗಿರ್ತಾರೋ. ಹಂಗೆ ಜೋಳ ರೊಟ್ಟಿ ತಿಂದವರು ಶಕ್ತಿದಾಯಕವಾಗಿರ್ತಾರೆ, ಶಕ್ತಿವಂತರಾಗಿರ್ತಾರೆ ಸ್ನೇಹಿತರೆ. ಜೋಳ ರೊಟ್ಟಿ ಆರೋಗ್ಯಕ್ಕೆ ತುಂಬ ತಂಪು ಸ್ನೇಹಿತರೆ. ಮತ್ತು 1 ರೊಟ್ಟಿ ತಿನ್ನಿರಿ, 2 ರೊಟ್ಟಿ ತಿನ್ನಿರಿ, 3 ರೊಟ್ಟಿ ತಿನ್ನಿರಿ, 4 ರೊಟ್ಟಿ ತಿನ್ನಿರಿ, ಎಷ್ಟೇ ರೊಟ್ಟಿ ತಿಂದರೂ ಒಟ್ಟಿಗೆ ಬಾರಲ್ಲ ಸ್ನೇಹಿತರೆ ಇದು. ಈಗ ನೋಡಿರಿ ಈ ರೀತಿ ಜಿಗಿ ಹಾಕ್ಕೊಂಡು ಈ ರೀತಿ ನಾದಿದ್ರಿ. ನೋಡ್ರಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ರಿ. ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋದು ಹಿಂಗೆ ನೋಡ್ರಿ. ಈ ರೀತಿ ಚರ ನಾದಂತಾರೋ. ಚರ ನಾದ್ಬೇಕು ಹಿಂಗೆ. ರೊಟ್ಟಿ ತಿಂದು ಏನಾಗ್ಬೇಕು ರೀ? ಗಟ್ಟಿ ಆಗ್ಬೇಕು ರೀ. ರೊಟ್ಟಿ ಗಟ್ಟಿ ಹೌದಲ್ಲ ಸ್ನೇಹಿತರೆ. ನೋಡ್ರಿ ಹಿಂಗೆ ಟಪ ಬಡೋದು ಮಾಡಿ ಚೆನ್ನಾಗಿ ಪೂರ್ತಿ ನಾದಿದ್ರಿ. ಚರ ನಾದ್ಬೇಕ್ರಿ ಅದನ್ನು. ನೋಡ್ರಿ ಅದು ಎಷ್ಟು ಚಂದ ಈ ರೀತಿ ಮಾಡ್ತಿ ಅಷ್ಟು ಚಂದ ರೊಟ್ಟಿ ಮಸ್ತ್ ಸೂಪರ್ ಬರ್ತಾವ್ರಿ. ಒಂದ್ಸಲ ಮಾಡಿದ್ರೆ ತಿಕ್ಕೋರಿ ನೀವು. ಬೆಂಗಳೂರು ಮೈಸೂರು ಮಂದಿ ಮಾಡಿದ್ರೆ ತಿಕ್ಕೋರಿ. ನಾನು ನಿಮ್ಗೆ ಮತ್ತೆ ತಿನ್ಬೇಕು ಅನ್ಸತಿ ಜೋಳ ರೊಟ್ಟಿ ರೀ. ನೋಡ್ರಿ ತಯಾರಾಯ್ತು ನೋಡ್ರಿಗ. ನೋಡಿ ಸ್ನೇಹಿತರೆ, ಈಗ ಒಂದು ಉಂಡೆ ಮಾಡ್ಕೊಂಡು ಈ ರೀತಿ ತೊಗೊಳ್ಳೋದು. ಒಂದು ಉಂಡೆ ತೊಗೊಳ್ಳೋದು ಈ ರೀತಿ ತೊಗೊಂಡು ಈ ರೀತಿ ಮಾಡ್ಕೊಳ್ಳೋದು ನೋಡ್ರಿ. ಆಮೇಲೆ ನೋಡ್ರಿಗ ಈ ರೀತಿ ಅದು ಪೂರ್ತಿ ಇದು ಮಾಡ್ಕೊಳ್ಳೋದು. ಉಂಡೆ ಮಾಡ್ಕೊಂಡು ಸ್ವಲ್ಪ ಕೈಲೇ ಸ್ವಲ್ಪ ತಟ್ಟುದ್ರಿ. ಕೆಳಗಡೆ ಹಿಟ್ಟು ಹಾಕ್ಕೊಳ್ಳೋದ್ರಿ. ಕೆಳಗಡೆ ಹಿಟ್ಟು ಹಾಕ್ಕೊಂಡು ಅದನ್ನ ಕೈಲಿ ತಟ್ಟಿದ್ರಲ್ಲ ಅದನ್ನು ಹಾಕ್ಕೊಳ್ಳೋದ್ರಿ. ಹಾಕೊಂಡು ಏನಂತ ಸ್ವಲ್ಪ ಹಿಟ್ಟು ಹಚ್ಕೋತು ಟಪ ಟಪ ಒಂದು ಕೈಲಿ ಬಡ್ಕೋತು, ಒಂದು ಕೈಲಿ ಅದನ್ನು ಸರಿಸ್ಕೋತು. ಈ ರೀತಿ ನೋಡ್ರಿ ದಂಡಿ ಕೈ ಹಚ್ಚೋದು. ದಂಡಿ ಕೈ ಹಚ್ಚಿ ಅದನ್ನು ಸರಿಸ್ಕೋತು ಟಪ ಬಡ್ಕೊಳ್ಳೋದ್ರಿ ಸ್ನೇಹಿತರೆ. ತೆಲ್ಲ ಬೇಕಾದ್ರೆ ತೆಲ್ಲಗೆ ಮಾಡ್ಕೋಬೋದು, ದಿಪ್ ಬೇಕಾದ್ರೆ ದಿಪ್ ಮಾಡ್ಕೋಬೋದು. ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರ ಮಾಡ್ಕೋಬೋದು ಸ್ನೇಹಿತರೆ. ಆದ್ರೆ ರೌಂಡ್ ಆಕಾರ ಇರಬೇಕು. ರೌಂಡ್ ಆಕಾರ ಇದ್ರೆ ಮಸ್ತ್ ಆಕತಿ. ಮತ್ತು ತೆಲ್ಲ ಬೇಕಾದ್ರೆ ತೆಲ್ಲ ಮಾಡ್ಕೊರಿ, ದಿಪ್ ಬೇಕಾದ್ರೆ ದಿಪ್ ಮಾಡ್ಕೊರಿ. ದೊಡ್ಡ ಬೇಕಾದ್ರೆ ದೊಡ್ಡನ್ನು ಮಾಡ್ಕೋಬೋದು, ಸಣ್ಣ ಬೇಕಾದ್ರೆ ಸಣ್ಣನ್ನು ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಮಾಡ್ಕೋಬೇಕು ಸರ್ ಆ ರೀತಿ ಮಾಡ್ಕೋಬೇಕತಿ. ನೋಡ್ರಿ ತಯಾರಾಯ್ತು ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಕಾಣಾಕತ್ತೈತಿ ಸ್ನೇಹಿತರೆ. ಈಗ ಅದನ್ನ ಮಾಡಿದೇನೈತಿರಲ್ಲ, ಈಗ ತವಿ ಮ್ಯಾಗ ಹಾಕೊಳ್ಳೋದ್ರಿ. ಅಲ್ಲಿ ತವಿ ಕಾಯಕ್ಕೆ ಇಟ್ಕೊಂಡಿರಲ್ಲ, ತವಿ ಮ್ಯಾಗ ಹಾಕೊಳ್ಳೋದು. ತವಿ ಹಾಕೊಂಡ್ಬೇಕಾ ಸ್ವಲ್ಪ ಹಸಿ ಅರಿವಿ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಒರೆಸ್ಕೊಳ್ಳೋದ್ರಿ ಅದನ್ನು. ಈ ಹಸಿ ಅರಿವಿಲೆ ಮೇಲ್ಗಡೆ ಯಾಕೆ ಒರೆಸ್ಬೇಕಂದ್ರೆ
ಮೇಲ್ಗಡೆ ಹಿಟ್ಟು ಹತ್ತಿರ್ತೈತಿ ಆ ಥರ ಸಂಬಂಧ ಒರೆಸ್ಕೊಳ್ಳೋದ್ರಿ. ಹಿಟ್ಟು ಹೋಗುತ್ತೆ ಒರೆಸ್ಕೊಳ್ಳೋದು. ಈಗ ತವಿ ಮ್ಯಾಗ ಕಡಿತೀವಿ ರೀ. ಈಗ ಎರಡನೇದು ಈ ಕಡೆ ತಯಾರು ಮಾಡ್ಕೊಂಡ್ರಿ. ಈಗ ನೋಡಿರಿ ಅದು ಕಣಕ್ಕೆ ಏನಿತ್ತಲ್ಲ ಆ ಥರದಿಂದ ಸ್ವಲ್ಪ ಒತ್ತುಂಡ್ರಿ ಅದನ್ನು ನೋಡಿರಿ ಈ ರೀತಿ ಒತ್ತೋದ್ರಿ. ಈಗ ಈ ರೀತಿ ಯಾಕೆ ಮ್ಯಾಗಡೆ ಒತ್ತೋದಂದ್ರೆ ಆ ರೊಟ್ಟಿಗೆ ಹಚ್ಚಿದ ನೀರು ಏನಿತ್ತಲ್ಲ ಹೀರ್ಕೋತೈತಿ ರೀ. ನೀರಿಗೆ ಹೀರ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಜಲ್ದಿ ಬೇಯ್ತೇವ್ರಿ. ನೋಡಿರಿ ಸ್ವಲ್ಪ ಒಂದು ಭಾಗ ಆಗೈತೆ ರೀ. ತಿರುಗಿ ಹಾಕೊಂಡ್ರಿ. ವಾವ್ ಮಸ್ತ್ ಸೂಪರ್ ಆಗೈತೆ ನೋಡಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಬೇಯಿಸೋಣ್ರಿ ಅದನ್ನು. ಈ ಕಡೆ ಹಂಗೆ ಏನಿತ್ತಲ್ಲ ಇನ್ನೊಂದು ರೊಟ್ಟಿ ಮಾಡ್ಕೊಂಡು ತಯಾರು ಮಾಡೋಣ್ರಿ. ಈಗ ಆ ಕಡೆ ರೊಟ್ಟಿ ಮಾಡೋಕೆ ಆಗಾಕತ್ತೈತಿ. ಈ ಕಡೆ ಹಂಗೆ ಇನ್ನೊಂದು ರೊಟ್ಟಿ ಬಡ್ಕೊಂಡ್ರಿ ಸ್ನೇಹಿತರೆ. ಸೇಮ್ ಅದೇ ಪ್ರೊಸೆಸ್ ಯಾವ ರೀತಿ ಪ್ರೊಸೆಸ್ ಐತಿ ಅದೇ ರೀತಿ ನೋಡಿರಿ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಮಾಡೋದು. ನೋಡಿರಿ ಟಪ 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 ಬಡಿದು ರಪ ರಪ ಬಡಿದು ಚೆನ್ನಾಗಿ ಬಡಿದು ನೋಡ್ರಿ. ಒಂದು ಕೈಲಿ ಸರ್ಸ್ಕೊತ ಒಂದು ಕೈಲಿ ಇದು ಮಾಡ್ಕೊತ ರಪ 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 ಟಪ 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 ರಪ 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 ಟಪ 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 ನೋಡ್ರಿ ಈ ರೀತಿ ಬಡಿದು ರೊಟ್ಟಿ ತಟ್ಟೋದು. ಈಗಿನ ಕಾಲಮಾನದಾಗ ಏನೈತಿ ಕೆಲವರು ಏನು ಮಾಡ್ತಾರೆ ರೊಟ್ಟಿ ತಟ್ಟಕ್ಕೆ ಬರಲ್ಲತ್ತ ರೊಟ್ಟಿ ಏನೈತಿ ಸ್ವಲ್ಪ ನಟಿಸ್ತಾರೆ. ಆದ್ರೆ ಆ ರೀತಿ ರುಚಿ ಬರಲ್ಲ. ರೊಟ್ಟಿ ಯಾವಾಗಲೂ ಅದ್ರ ತಟ್ಟಿಯೇ ಮಾಡಬೇಕು. ತಟ್ಟಿ ಮಾಡಿದ್ರೆ ರೊಟ್ಟಿ ಹಾಕತ್ತಿ. ಈಗ ನೋಡಿರಿ ಒಂದು ಕಡೆ ಬೇಯ್ದೈತಿ ನೋಡ್ರಲ್ಲ ಈ ಕಡೆ ಹಂಗೆ ರೊಟ್ಟಿ ಬೇಯಾಕತ್ತೈತಿ. ಮತ್ತು ನೋಡಿರಿ ಟಪ 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 ರಪ 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 ತೆಲ್ಲೆ ಬೇಕಾದ್ರೆ ತೆಲ್ಲೆ ಮಾಡ್ಕೊರಿ. ನೋಡಿರಿ ರೊಟ್ಟಿ ತಯಾರಾಗೋದು ಸ್ನೇಹಿತರಲ್ಲಿ. ಹಂಗೆ ಮೇಲಿಂದ ಮೇಲೆ ಒತ್ಕೋತಿರ್ಬೇಕು, ಅದನ್ನು ಬೇಯಿಸ್ಕೋತಿರ್ಬೇಕು. ಇಲ್ಲಿ ರೌಂಡ್ ಹೆಂಗೆ ಐತೆ ನೋಡ್ರಿ. ಈಗ ಒಂದು ರೊಟ್ಟಿ ತಯಾರಾಗೈತೆ ನೋಡ್ರಿ. ಒಂದು ಪ್ಲೇಟ್ನಾಗ ತಗೋತೀನಿ ರೀ. ಅದನ್ನು ತಗೊಂಡು ಏನೈತಿ ಈಗ ಮತ್ತೊಂದು ರೊಟ್ಟಿ ಇಟ್ಟಿವ್ರಲ್ಲ ಇಲ್ಲಿ ನೋಡಿರಿ ಅದನ್ನೇನೈತಿ ಹಾಕೊಂಡ್ರಿ ತವಿ ಮ್ಯಾಗ ಹಾಕ್ಕೊಂಡು ಈಗ ಮತ್ತೆ ಬೇಯಿಸೋಣ್ರಿ. ಅದನ್ನು ಬೇಯಿಸಿ ಮತ್ತು ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಎಲ್ಲ ಕಡೆ ನೀರು ಹಾಕೊಂಡು ಆ ನೀರು ಅದಕ್ಕೆ ಹಾಕೊಳ್ಳೋದು ಗೊತ್ತೈತಿ ನಿಮ್ಗೆ. ಒಂದು ಕಾಟನ್ ಬಟ್ಟೆ ಈ ರೀತಿ ನೀರು ಹಚ್ಕೊಳ್ಳೋದು. ನೀರಾಗ ಎದಕ್ಕೆ ಹಚ್ಕೊಳ್ಳೋದು ಆಗಲೇ ಹೇಳಿನ್ರಿ ನಾನು ನಿಮ್ಗೆ. ನೀರು ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಳ್ಳೋದು. ಈ ರೀತಿ ಹಿಟ್ಟು ತೊಗೊಂಡು ರೀತಿ ಮೇಲ್ಗಡೆ ಸ್ವಲ್ಪ ಒತ್ತೋದ್ರಿ. ಅದನ್ನ ಯಾಕೆ ಒತ್ತೋದ್ರಿ ಆ ನೀರು ಹಚ್ಕೊಂಡ್ರಲ್ಲ ನೀರು ಸ್ವಲ್ಪ ಹೀರ್ಕೊಳ್ಳೋ ಸಂಬಂಧ ಅದ್ರ ಸಂಬಂಧ ಒತ್ಕೊಳ್ಳೋದ್ರಿ. ನೋಡ್ರಿ ಈಗ ಸ್ವಲ್ಪ ಬೇಯಕ್ಕೆ ಬಿಡಿನ್ರಿ ಅದನ್ನು. ಈಗ ನೋಡ್ರಿ ಒಂದು ಸೈಡ್ ಬೇಯ್ದೈತಿ ತಿರುಗಿ ಹಾಕ್ತೀವಿ ನೋಡಿರಿ. ವಾವ್ ನೋಡಿರಿ ಎಷ್ಟು ಚಂದ ಕಾಣತ್ತೆ ನೋಡಿ ಸ್ನೇಹಿತರು. ನೋಡ್ರಿ ರೊಟ್ಟಿ ಬೇಯ್ದೈತಿ. ಈಗ ತಕ್ಕೊತೀರಿ ಅದನ್ನು ನೋಡಿ ಸ್ನೇಹಿತರೆ. 2 ರೊಟ್ಟಿ ಮಾಡ್ಕೊಂಡ್ವಿ. ಇದೇ ರೀತಿ ಸಾಕಷ್ಟು ಹಿಟ್ಟು ಐತಲ್ಲ ಅದನ್ನು ಪೂರಾ ಎಲ್ಲ ಮಾಡ್ಕೊತೀನಿ ರೀ ಎಲ್ಲ ಕೂಡ ರೀ. ಸ್ನೇಹಿತರೆ ಜೋಳ ರೊಟ್ಟಿ ತಯಾರಾಗಿತ್ತು ನೋಡ್ರಿ. ಈ ಜೋಳ ರೊಟ್ಟಿ ಮೇಲ್ಗಡೆ ಈಗ ನೋಡ್ರಿ ಇದು ಕರ್ಚಿಕಾಯಿ ಪಲ್ಯ. ಮೊನ್ನೆ ಕರ್ಚಿಕಾಯಿ ಪಲ್ಯ ವಿಡಿಯೋ ಮಾಡಿ ಹಾಕಿವ್ರ. ಆ ಕರ್ಚಿಕಾಯಿ ಪಲ್ಯ ಆಗೈತೆ ನೋಡ್ರಿ. ಮತ್ತು ಪಡವಲಕಾಯಿ ಪಲ್ಯ ವಿಡಿಯೋ ಮಾಡಿ ಕೂಡ ಹಾಕಿವ್ರಿ. ಅದನ್ನು ಕೂಡ ಐತೆ ನೋಡ್ರಿ. ಈಗ ಬರ್ರಿ ಟೇಸ್ಟ್ ನೋಡ್ರಿ. ಈಗ ಕರ್ಚಿಕಾಯಿ ಪಲ್ಯ ಪಡವಲಕಾಯಿ ಪಲ್ಯ ರೊಟ್ಟಿ ಯಾವ ರೀತಿ ಐತಿ. ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಕರ್ಚಿಕಾಯಿ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಪಡವಲಕಾಯಿ ಮತ್ತು ಜೋಳ ರೊಟ್ಟಿ ಟೇಸ್ಟ್ ನೋಡಿ ಸ್ನೇಹಿತರೆ ಹೆಂಗೈತ. ಈಗ ಕರ್ಚಿಕಾಯಿ ಪಲ್ಯ ಹಚ್ಕೊಂಡಿನ್ರಿ ಹಾಕೋತಿ ನೋಡ್ರಿ. ವಾವ್ ಬಾಯಾಗ ಟೇಸ್ಟಿ ಆಗೈತಿ, ಮಸ್ತ್ ಆಗೈತಿ. ಈ ಕರ್ಚಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ವೀಕ್ಷಣೆ ಮಾಡ್ಬೇಕಾರೆ ಹಿಂದೆ ನಮ್ಮ ಚಾನಲ್ದಾಗ ವಿಡಿಯೋ ಐತಿ ನೋಡ್ರಿ. ಅದು ನೋಡ್ಕೊರಿ ಸ್ನೇಹಿತರೆ. ಈಗ ಪಡವಲಕಾಯಿ ಹಚ್ಕೊಂಡು ಈಗ ಸೂಪರ್. ವಾವ್ ಮಸ್ತ್ ಮಸ್ತ್ ಸೂಪರ್ ಆಗಿದೆ ಸ್ನೇಹಿತರೆ. ಉತ್ತರ ಕರ್ನಾಟಕದ ಶಕ್ತಿದಾಯಕವಾದಂಥ ಜೋಳ ರೊಟ್ಟಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕರ್ಚಿಕಾಯಿ ಪಲ್ಯ ಅದಲ್ಲದ ಪಡವಲಕಾಯಿ ಪಲ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.